ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಟ್ನಲ್ಲಿ ನೀವು ನನ್ನ ಮಾತು ಕೇಳಲ್ಲ, ಅದಕ್ಕೆ ಅವ್ರು ಅನ್ಕೊಂಡಿದ್ದನ್ನು ಮಾಡದೇ ಬಿಡಲ್ಲ. ಕೊನೆಗೆ ನಿಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡಿರೋದು ನಾನು. ನಮ್ ಕಷ್ಟ ಅರ್ಥ ಆಗುತ್ತೆ ಹಸ್ಬೆಂಡು. ಈ ಸವಾಲಲ್ಲಿ ನೀವು ನನ್ನ ಪರವಾಗಿ ನಿಲ್ಬೇಕು ಅಂತ ನಾನೇನ್ ಬಲವಂತ ಮಾಡಲ್ಲ. ಯಾರು ಚೆನ್ನಾಗಿ ಆಡ್ತಾರೋ ಅವ್ರ ಪರವಾಗಿ ನಿಂತ್ಕೊಳ್ಳಿ. ನನ್ನ ಪರವಾಗಿ ಮಾವ, ಅಕ್ಕ, ಚಿಕ್ಕ ಮಾವ ಎಲ್ಲರೂ ಇದ್ದಾರೆ. ಆದ್ರೆ ಪಾಪ ನಿಮ್ಮ ಅತ್ತಿಗೆ ಪರವಾಗಿ ಇರೋದು ಸುಕನ್ಯಾ ಮೇಡಮ್ ಒಬ್ರೆ. ಚಿರು, ಈ ಚಾಲೆಂಜ್ ಅಲ್ಲಿ ನಿಮ್ಮ ಅತ್ತಿಗೆ ಗೆಲ್ಬೇಕಾ ಅಥವಾ ದೀಪ ಗೆಲ್ಬೇಕಾ? ಯಾಕ ನೀವಿಬ್ರು ಸೇರ್ಕೊಂಡು ನಮ್ಮಿಬ್ರು ಮಧ್ಯೆ ತಂದಿಡಂಗ್ ಕಾಣಿಸ್ತಿದ್ರ. ಮೊದಲು ಜಾಗ ಖಾಲಿ ಮಾಡ್ಬೇಕು. ಚಿರು, ನಿಂತ್ಕೊಳ್ಳೋ. ನೋಡಮ್ಮ ದೀಪ, ಈ ಚಾಲೆಂಜು ಟಾಸ್ಕ್ ಮಧ್ಯೆ ನಿನ್ನ ಮತ್ತೆ ಸೌಂದರ್ಯ ನಡುವೆ ಯಾವುದೇ ಸಮಸ್ಯೆ ಉಂಟಾಗದಿದ್ರೆ ಸಾಕು. ಮಾವ, ಹಂಗಾಗ್ಬೇಕು ಅಂದ್ರೆ ನಾನು ಈ ಸವಾಲಲ್ಲಿ ಸೋಲ್ಬೇಕು. ಅದ್ ನಿಮ್ಗೆ ಒಪ್ಕೆನಾ? ಖಂಡಿತ ಇಲ್ಲಮ್ಮ. ಒಂದು ವೇಳೆ ಸೌಂದರ್ಯ ಸೋತ್ರೂ ಪರವಾಗಿಲ್ಲ, ಆದರೆ ನೀನು ಮಾತ್ರ ಸೋಲ್ಬಾರ್ದು. ಯಾಕೆ ಮಾವ? ಒಂದು ವೇಳೆ ಸೌಂದರ್ಯ ಸೋತ್ರು ಅವಳೇನು ಮನೆ ಬಿಟ್ಟು ಹೋಗಲ್ಲ. ಆದರೆ ನೀನು ಸೋತ್ರೆ ನೀನು ತುಂಬ ಸ್ವಾಭಿಮಾನಿ. ಹೇಳಿದ ಮಾತಿನ ಹಾಗೆ ಮನೆ ಬಿಟ್ಟು ಹೋಗ್ಬಿಡ್ತೀಯ. ಹಾಗಾಗೋದು ನನಗೆ ಇಷ್ಟ ಇಲ್ಲ. ಈ ಚಾಲೆಂಜಲ್ಲಿ ನೀನೇ ಗೆಲ್ಬೇಕಮ್ಮ. ಒಳ್ಳೇದಾಗ್ಲ. ದೀಪ ಅವರೇ, ಏನ್ ಹಸ್ಬೆಂಡು ಟೈಮ್ ತಗೊಳ್ಳಿ. ನಗ್ತಿದ್ದೀರಾ? ಏನ್ ಹಸ್ಬೆಂಡು ನೀವು ಅವತಾರ? ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಟಪಾ ಟುಪು ಅಂತ ಸೂಟ್ ಬೂಟ್ ಹಾಕೊಂಡು ಟಸ ಪುಸ ಅಂತ ಇಂಗ್ಲಿಷ್ ಮಾತಾಡೋದು ನಿಮ್ಗೆ ಇದೇನಾಗೋಯ್ತು? ಸುಮ್ನಿರಿ ರೀ. ಬೇಕಕ್ಕೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟದ ತರ ಆಯ್ತು ನನ್ನ ಪರಿಸ್ಥಿತಿ ಇಲ್ಲಿ. ಅಲ್ಲ ಹಸ್ಬೆಂಡು, ಕೈಗೆ ಏಟಾಗಿದೆ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಹೋದ್ರ? ಡಾಕ್ಟ್ರ್ ಹೇಳಿದ್ರಲ್ವಾ ಸರಿ ಹೋಗತ್ತೆ ಅಂತ. ದೇವ್ರ ಹತ್ರ ಬೇಡ್ಕೊಳಕ್ ಹೋಗಿದ್ ನಿಜಾನೇ, ಆದ್ರೆ ಕೈಗೆ ಏಟಾಗಿದ್ದು ವಾಸಿ ಆಗ್ಲಿ ಅಂತಲ್ಲ. ಮತ್ತೆ ಇವತ್ತು ಟಾಸ್ಕಲ್ಲಿ ನೀವೇ ಗೆಲ್ಲಿ ಅಂತ ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಬಿಟ್ಟು ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ಏನ್ ಹಸ್ಬೆಂಡು, ಇವತ್ತು ನನ್ನ ಮೇಲೆ ಪ್ರೀತಿ ಉಕ್ಕಿ ಬರ್ತಿದೆ. ಯಾಕೆ ಅಂತ ತಿಳ್ಕೊಬೋದಾ? ಅಲ್ಲ ರೀ, ಗೌರಿ ಕೊಟ್ಟಿದ್ದ ಟಾಸ್ಕನ್ನು ಒಪ್ಕೊಂಡಿದ್ದು ಅಲ್ಲದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಬೇರೆ ಹೇಳಿದಿರಲ್ಲ, ಅದೇ ಭಯ ಆಗ್ತಿರೋದು. ನೀವು ಈ ಮನೇಲಿ ಎಷ್ಟು ದಿನ ಇರ್ತೀರೋ, ಈ ಮನೆ ಋಣ ನಿಮ್ಗೆ ಎಷ್ಟು ದಿನ ಇದೆಯೋ ಅದು ಗೊತ್ತಿಲ್ಲ. ಆದರೆ ನೀವು ಇಲ್ಲಿರೋವರೆಗೂ ಖುಷಿಯಾಗಿರ್ಬೇಕು. ನಿಮ್ಮ ಜವಾಬ್ದಾರಿ ನನ್ನ ಮೇಲಿದೆ. ನಿಮ್ಮನ್ನ ಕಾಳಜಿಯಿಂದ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಮ ಅಪ್ಪ ಅಮ್ಮ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅನ್ನೋ ನಂಬಿಕೆನಲ್ಲಿ ದಿನ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರ್ತಾರೆ. ನಾನು ಅವ್ರ ನಂಬಿಕೆನಾದ್ರೂ ಉಳಿಸ್ಕೋಬೇಕಲ್ವಾ? ರೀ 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 ಕೈಗೆ ಏಟಾಗಿದೆ, ಬೇಡ. ದೀಪ ಹೆಂಡತಿಯಲ್ಲ, ಫ್ರೆಂಡ್ ಅಂತಾನೆ. ಆದರೆ ಲವ್ ಜೊತೆ ಹೆಂಡತಿಗಿಂತ ಜಾಸ್ತಿನೇ ಸಲಿಗೆಯಿಂದ ಇರ್ತಾನೆ. ಒಂಥರ ವಿಚಿತ್ರ ಗಂಡ. ಪ್ರಸಾದ ತಗೊಳ್ಳಿ ಅಂದ್ರೆ ಕನ್ಸ್ಕೊಂತಿದ್ದೀರಲ್ರಿ ಹಸ್ಬೆಂಡು, ನಿಮ್ಮನ್ನ ಪಡ್ಕೊಳಕ್ಕೆ 99 ಜನ್ಮದ ಪುಣ್ಯ ಮಾಡಿದ್ದೀನಿ. 99? ಇನ್ನೊಂದು ಯಾಕೆ ಬಿಟ್ರಿ? ನೀವು ಯಾವಾಗ ನನ್ನ ಮನ್ಸಾರೆ ಹೆಂಡತಿಯಾಗಿ ಒಪ್ಕೋತಿರೋ ಅವತ್ತು 100 ಜನ್ಮದ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ, ಪ್ರಸಾದ ತಗೊಳ್ಳಿ. ಹಸ್ಬೆಂಡು, ಇವತ್ತಿನ ಟಾಸ್ಕಲ್ಲಿ ನಾನು ಗೆಲ್ತೀನಿ ಅಂತ ನನ್ನ ಮನ್ಸಾರೆ ಆಶೀರ್ವಾದ ಮಾಡಿ. ಆಯ್ತು, ಒಳ್ಳೇದಾಗಿ ಒಳ್ಳೇದಾಗಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ತಗೊಳ್ಳಿ. ನನಗಿಲ್ವಾ ಪ್ರಸಾದ? ತಗೊಳ್ಳಿ ಚಿಕ್ಕಪ್ಪ. ಹಸ್ಬೆಂಡು, ನೀವು ಚಿಕ್ಕ ಮಾವ ಹತ್ರ ಮಾತಾಡ್ತೀರಿ, ನಾನು ಹೋಗಿ ಬರ್ತೀನಿ. ಪ್ರಸಾದಾದ್ರೂ ತಗೊಂಡು ಹೋಗೋದಿತ್ತು. ಏ ಅದೇನ್ ಚಿಕ್ಕಪ್ಪ? ಏನು ನಿನ್ನ ಅವತಾರ?
ಏಯ್ ಕಳ್ಳ, ಯಾರಿಗೂ ಗೊತ್ತಿಲ್ಲ ಹಾಗೆ ಹೆಂಡತಿ ಗೆಳ್ಳಿ ಅಂತ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಯಾ? ಇನ್ನೇನು ಮಾಡೋದು? ನೆನೆ ನೋಡ್ಲಿಲ್ವಾ ಅಜ್ಜಿ ಮುಂದೆ ಟಾಸ್ಕಲ್ಲಿ ಸೋತ್ರ ಮನೇನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ರು ಇವರು. ನಾನೇನೋ ಎಲ್ಲ ರಾತ್ರಿ ಕುಡ್ದಿದ್ರಲ್ಲ, ಸುಮ್ಮನೆ ಮಾತಿಗೆ ಬಂತು ಅಂತ ಅಂದ್ಕೊಂಡ್ರೆ ಅಜ್ಜಿ ಸೀರಿಯಸ್ ಆಗಿ ಟಾಸ್ಕ್ ಕೊಡ್ತವ್ರೆ. ಅದೇನು ನಿಜಾನೇ, ದೀಪ ಗೆದ್ರೆ ಸೌಂದರ್ಯ ಸೋಲ್ತಾಳಲ್ವಾ, ಹಾಗೇನ್ ಮಾಡ್ತೀಯಾ? ಅದ್ಗೆ ಸೋತ್ರ ಏನಾಗುತ್ತೆ? ಅವ್ರೇನು ಮನೆ ಬಿಟ್ಟು ಹೋಗಲ್ವಲ್ಲ, ಏನೋ ಮಾತಾಡಿ ಸಂಭಾಳಿಸಿದ್ರಾಯ್ತು. ಅದು ಮಾಡ್ಬೋದು, ಆದ್ರೂ ದೀಪನ್ನ ಹೆಂಡತಿ ಅಂತ ಒಪ್ಕೊಳ್ದಿರೋನು ಇಷ್ಟೆಲ್ಲ ಪ್ರೀತಿ ತೋರಿಸಿದೆಯಲ್ಲ, ಅದು ಮೆಚ್ಚಬೇಕು. ಇನ್ನು ಈ ಥರ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಕಣೋ. ಒಂದು ಸೆಲ್ಫಿ ತಗೊಳ್ಳೋಣ, ನಾವೇನು ಒಂದು ಸೆಲ್ಫಿ ತಗೊಳ್ಳೋಣ. ಸೆಲ್ಫಿ ಗಿಲ್ಫಿ ಎಲ್ಲ ಬೇಡ, ಹಿಂಗೆ ಅದನ್ನು. ಏಯ್, ಈಗ ಬರ್ತೀಯಾ? ಮನೇಲಿರೋಲ್ಲ ಕಳ್ಸಲ್ಲ. ಆಯ್ತು ತಗೊಳ್ಳಿ. ಅಕ್ಕ, ಹಸ್ಬೆಂಡ್ ಯಾಕೆ ಬೆಳಗ್ಗೆನೆ ದಿಸಂಗ್ ಮೆಸೇಜ್ ಮಾಡ್ತಿದ್ದಾರೆ? ಗುಡ್ ಮಾರ್ನಿಂಗ್ ಏನಾದರೂ ಅಂದಿರ್ತಾರೆ, ನೋಡೋಣ. ಗುಡ್ ಮಾರ್ನಿಂಗ್ ದಿಶಾ. ನೀವು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಕೊಟ್ಟಿರೋದು ಕ್ಲೈಂಟ್ಸ್ಗೆ ತುಂಬ ಇಷ್ಟ ಆಗಿದೆ. ಸೊ ಪ್ರಾಜೆಕ್ಟ್ ಫೈಲ್ನ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ನಾನು ಇವತ್ತು ಆಫೀಸಿಗೆ ಬರೋಕ್ಕಾಗ್ತಲ್ಲ, ಅದಕ್ಕೇನು ಪ್ರಿಯಾಕ್ಯುಪೈಡ್ ಆಗಿದ್ದಾರೆ. ಸೊ ಪ್ಲೀಸ್ ಡೂ ದ್ಯಾಟ್. ಥ್ಯಾಂಕ್ ಯು ರೀ. ಏನ್ರಿ ಅದು? ಹಸ್ಬೆಂಡ್ ಒಬ್ರು ಫೋನ್ ಮಾಡಿದ್ರು, ಈಗಲೂ ಬ್ಲೌಸ್ ಬೇಕಂತೆ, ಅದಕ್ಕೆ ಅಂಗಡಿಗೆ ಹೊಡ್ತಿದ್ದೀನಿ, ಬರ್ತೀನಿ. ನಿಂತ್ಕೊಳ್ರಿ. ಗೌರಿ ಟಾಸ್ಕ್ ಕೊಟ್ಟಿಲ್ವಾ? ಆನ್ ಟೈಮ್ ಇರ್ಬೇಕಂತ ಆರ್ಡರ್ ಮಾಡಿಲ್ವಾ? ಈಗ ಅಂಗಡಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಟಾಸ್ಕಲ್ಲಿ ಸೋತ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ ತಾನೇ? ಮನೇಲಿ ನೋಡಿದ್ರೆ ಮೇಡಮ್ ಟಾಸ್ಕ್ ಅಂತ ಹೇಳ್ತಿದ್ದಾರೆ, ಇವ್ರು ನೋಡಿದ್ರೆ ನೀವೇ ಫೈಲ್ ಕೊಡಬೇಕು ಅಂತ ಮೆಸೇಜ್ ಕಳಿಸಿದ್ದಾರೆ. ಏನು ಮಾಡಲಿ, ಯಾಕಾದರೂ ದಿಸ ಆದ್ನು ಅಂತ ಅನಿಸ್ತಿದೆ. ರೀ, ಟಾಸ್ಕಲ್ಲಿ ಸೋತ್ರೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಇದೆಯಾ? ಯೋಚನೆ ಮಾಡಬೇಡಿ ಹಸ್ಬೆಂಡು, ನನಗೋಸ್ಕರ ಪೂಜೆ ಎಲ್ಲ ಮಾಡ್ಸ್ಕೊಂಡು ಬಂದಿದ್ದೀರಾ ಅಂದರೆ ನಾ ಗೆಲ್ಲದೆ ಇರ್ತೀನ? ಯಾವುದೇ ಕಾರಣಕ್ಕೂ ಸೋಲ, ಮತ್ತೆ ಈ ಮನೆ ಬಿಟ್ಟು ಹೋಗಲ್ಲ. ಬಾಯಿ ಮಾತಲ್ಲಿ ಹೇಳ್ದಷ್ಟು ಈಸಿ ಅಲ್ಲ ಮಾಡಿ ತೋರಿಸೋದು. ಬ್ಲೌಸ್ ನಾಳೆ ಕೊಡ್ತೀನಿ ಅಂತ ಅದು ಯಾರು ಫೋನ್ ಮಾಡಿದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಹೇಳಿ. ಅಯ್ಯೋ, ಹಂಗೆ ಮಾಡೋಕ್ಕಾಗಲ್ಲ ಹಸ್ಬೆಂಡು, ನೀವೇನು ತಲೆ ಕೆಡಿಸ್ಕೊಬೇಡಿ. ಅಜ್ಜಿ ಹೇಳಿದ ಟೈಮ್ಗೆ ನಾನು ವಾಪಸ್ ಬಂದ್ಬಿಡ್ತೀನಿ. ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ವಲ್ಲ? ನಾನು ಬರ್ತೀನಿ, ನಡ್ರಿ ನಿಮ್ಮ ಜೊತೆ. ಎಲ್ಲಿಗೆ? ಅಂಗಡಿಗೆ. ಅಯ್ಯೋ, ಬೇಡ ಹಸ್ಬೆಂಡು, ಬೇಡ. ಏಕೆ? ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ವಾ? ಅಂಗಡಿ ಇರೋದು ಮನೆ ಹತ್ರನೇ ಅಂದ್ರಲ್ರಿ, ಏನ್ ಶಿಫ್ಟ್ ಮಾಡ್ಬಿಟ್ರ? ಅದಂಗೆ ಇವಾಗ ದೂರ ಆಗೋಯ್ತು? ನಿಮ್ಮ ಒಬ್ರನ್ನೇ ಕಳ್ಸಿದ್ರೆ ಕೆಲಸ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಡ್ತೀರಾ. ನಾನು ನಿಮ್ಮ ಜೊತೆ ಬಂದ್ರೆ ವಾಕ್ ಮಾಡ್ದಂಗೂ ಆಗುತ್ತೆ, ನಿಮ್ಮ ಮೇಲೆ ವಾಚ್ ಮಾಡ್ದಂಗೂ ಆಗುತ್ತೆ. ಅಯ್ಯೋ, ಇಂಥ ಹೊತ್ತಲ್ಲಿ ನೀವು ನಡಿಬಾರ್ದು ಹಸ್ಬೆಂಡು, ಮನೇಲೆ ಕೂತು ರೆಸ್ಟ್ ಮಾಡ್ಬೇಕು. ನಾನು ಬರ್ತೀನಿ. ಹಸ್ಬೆಂಡು, ಈಗ ನನ್ನ ಮಾತು ಕೇಳ್ತಿರೋ ಇಲ್ವೋ? ಏನ್ ಕೋಪ ಮಾಡ್ಕೋತಾ ಇದ್ದೀರಾ? ನೋಡಿ, ನೀವು ನನ್ನ ಜೊತೆ ಬಂದ್ರೆ ಒಂದ್ ಜಾಗದಲ್ಲಂತೂ ಕೂರಲ್ಲ, ಈ ಕಡೆ ಆ ಕಡೆ ಓಡಾಡ್ತಿರ್ತೀರ, ಫೋನಲ್ಲಿ ಮಾತಾಡ್ತಿರ್ತೀರ. ನಿಮ್ಗೆ ಏನಾಗೋಗುತ್ತೋ ಅಂತ ನಾನಂತೂ ನಿಮ್ಮನ್ನೇ ನೋಡ್ತಿರ್ತೀನಿ.